ಡಿಸೆಂಬರ್ 13, 14, 15ರಂದು ಖುರಾನ್ ಪ್ರವಚನವನ್ನು ಇದೇ ಬಸವ ಕಲ್ಯಾಣ ತೇರು ಮೈದಾನದ ಹತ್ತಿರದ ಸಭಾಭವನದಲ್ಲಿ ನಡೆಯಲಿದೆ. ಇದು ಒಂದು ಅದ್ಭುತವಾದಂಥ ಖುರಾನ್ ಪ್ರವಚನ. ಆಧ್ಯಾತ್ಮಿಕವಾಗಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ತಿಳಿಬೇಕು, ಅದೇ ಪ್ರಕಾರ ಆಚರಣೆ ಮಾಡಬೇಕು. ಅದಕ್ಕೋಸ್ಕರ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ಇಂಥ ಒಂದು ಅದ್ಭುತವಾದಂಥ ಖುರಾನ್ ಪ್ರವಚನದಲ್ಲಿ ಜೀವನದಲ್ಲಿ ಮನುಷ್ಯಗೆ ಯಾವ ರೀತಿ ಆಹಾರ ಬೇಕು, ಗಾಳಿ ಬೇಕು, ಅದೇ ಥರ ಆಧ್ಯಾತ್ಮಿಕ ಜೀವನವೂ ಸಹ ಅವರಿಗೆ ಭಾಳ ಅತ್ಯವಶ್ಯಕವಾಗಿರ್ತದೆ. ಅದಕ್ಕೋಸ್ಕರ ನಾನು ಬಸವ ಕಲ್ಯಾಣ ಸಮಸ್ತ ಜನತೆಯಲ್ಲಿ ವಿನಂತಿಸಿಕೊಳ್ತೀನಿ, ಈ 13, 14, 15ರಂದು ತಾವು ಈ ಖುರಾನ್ ಪ್ರವಚನದಲ್ಲಿ ಭಾಗವಹಿಸಿ ತಮ್ಮ ತಂದೆ ತಾಯಿ ಕುಟುಂಬ ಸಹಿತ, ಅಂದರೆ ಅಲ್ಲಿ ಮಾರಲ್ ಪ್ರವಚನಗಳು ಇರ್ತದೆ, ಮತ್ತು ಅಲ್ಲಿ ಯಾವ ರೀತಿ ಮಾನವ ಜೀವಿಸಬೇಕು, ಯಾವ ರೀತಿ ಮಾನವನನ್ನು ಈ ಭೂಮಿ ಮೇಲೆ ಇರಬೇಕು, ಇನ್ನೊಬ್ಬರ ಸಮಾಜ ಜೊತೆ ಯಾವ ರೀತಿ ಇರಬೇಕು, ಮತ್ತು ಖುರಾನ್ ಪ್ರವಚನದಲ್ಲಿ ಒಂದು ಖುರಾನ್ಗೋಸ್ಕರ ಹೇಳೋದಿಲ್ಲ, ಅವ್ರ ಇಡೀ ಮಾನವ ಜೀವನದಲ್ಲಿ ಏನು ನೆಸೆಸರಿ ಇದೆ ಜೀವನ ಮಾಡೋಕ್ಕೆ ಮತ್ತು ಎಲ್ಲ ಧರ್ಮಗಳಿಗೆ. आपके सपने हमारे अपने न्यू सोशल डेवलपर्स प्राइवेट लिमिटेड कंपनी, ಗಂಗಾ ಆಯಿಲ್ ಆ್ಯಂಡ್ ದಾಲ್ ಮಿಲ್ ಅಟ್ ನಾರಾಯಣಪುರ ಕ್ರಾಸ್ ನಿಯರ್ LIC ಆಫೀಸ್, ಬಸವ ಕಲ್ಯಾಣ. ಅವರೊಂದು ಮಾನ್ಯತೆ ಕೊಟ್ಟು ಉಳಿದ ಧರ್ಮದ ಬಗ್ಗೆ ತಿಳಿದುಕೊಂಡು ಖುರಾನ ಬಗ್ಗೆ ತಾವು ಅವರು ಪರಿಚಯ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ವಿಶೇಷವಾಗಿ ನಾನು ಹಿಂದೂ ಬಾಂಧವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ, ಈ ಖುರಾನ್ ಪ್ರವಚನದಲ್ಲಿ ತಾವು ಬಂದು ಭಾಗವಹಿಸಿದರೆ ತಮಗೆ ಖುರಾನದಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಬೈಬಲ್ನಲ್ಲಿ ಏನಿದೆ ಎಂಬುದು ಗೊತ್ತಾಗ್ತದೆ. ಹೊರತಾಗಿ ನಾವು ಬರೀ ಖುರಾನ್ ಓದಿ ಖುರಾನ್ದೇ ಹೇಳ್ತಾರೆ ಅಂತಂಬ ಭಾವನೆಯಿಂದ ತಿಳಿಬಾರ್ದು. ದಯಮಾಡಿ ಎಲ್ಲರೂ, ವಿಶೇಷವಾಗಿ ನಾನು ಕೈ ಮುಗಿದು ಕೇಳ್ಕೊತೀನಿ, ನಾನು ಒಂದು ಬಸವ ಕಲ್ಯಾಣ ನಾಗರಿಕನಾಗಿ ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ. 13, 14, 15 ಸಾಯಂಕಾಲ ಹೊತ್ತಿಗೆ ಖುರಾನ್ ಪ್ರವಚನ ಅದ್ಭುತ ರೂಪದಲ್ಲಿ ನಡೀತಾ ಇದೆ. ಇವತ್ತಿಗೆ ಈ ಖುರಾನ ಪ್ರವಚನವನ್ನು 9ನೇ ಖುರಾನ್ ಪ್ರವಚನ ಇದೆ. ಇಷ್ಟು 9ನೇ ಖುರಾನ್ ಪ್ರವಚನ ಇಷ್ಟು ಯಶಸ್ವಿ ಆಗಬೇಕಾದ್ರೆ ಅದರಲ್ಲಿ ಏನಾದರೂ ಸತ್ಯಾಂಶ ಇದೆ, ಅದರಲ್ಲಿ ಏನಾದರೂ ಅಭಿರುಚಿ ಇದೆ, ಅದರಲ್ಲಿ ಏನಾದರೂ ಒಂದು ಮಾರಲ್ ಎಜುಕೇಷನ್ ಸಿಗ್ತಾ ಇದೆ, ಅದರಲ್ಲಿ ಧರ್ಮದ ಬಗ್ಗೆ ಅರಿವು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬರೀ ಖುರಾನ್ ಮುಸ್ಲಿಂ ಬಗ್ಗೆ ಇದೆ ಅಂತಲ್ಲ, ಖುರಾನ್ ಎಲ್ಲ ಧರ್ಮದ ಬಗ್ಗೆ ಅಳವಡಿಸ್ಕೊಂಡಿದೆ. ಅದನ್ನು ಕೇಳಿದ್ರೆ ಮಾತ್ರ ಗೊತ್ತಾಗ್ತದೆ, ಹೊರತಾಗಿ ನಾವು ಖುರಾನ್ ಪ್ರವಚನ ಕೇಳಲೇ ಇಲ್ಲ ಅಂತಂತಂದರೆ ಬರೀ ನಮ್ಮ ಮೈಂಡಲ್ಲಿ ಮುಸ್ಲಿಂ ಖುರಾನ್ ಅಂತಂತಾಗ್ತದೆ. ದಯಮಾಡಿ ನನ್ನ ಮತ್ತೊಮ್ಮೆ ತಮ್ಮ ಬಸವ ಕಲ್ಯಾಣ ಸಮಸ್ತ ಜನರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ, ದಯಮಾಡಿ ಡಿಸೆಂಬರ್ 13, 14, 15 3 ದಿವಸ ಖುರಾನ್ ಪ್ರವಚನದಲ್ಲಿ ಭಾಗವಹಿಸಿ ಸಭಾಭವನ ತೇರು ಮೈದಾನದಲ್ಲಿರುವಂಥ ಸಭಾಭವನದಲ್ಲಿ ಈ ಪ್ರವಚನವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ತಾವು ದಯಮಾಡಿ ಇದರಲ್ಲಿ ಭಾಗವಹಿಸಿ ತಮ್ಮ ಆಧ್ಯಾತ್ಮಿಕ ತಮ್ಮ ಜೀವನದಲ್ಲಿ ಏನಾದರೂ ಪರಿವರ್ತನೆ ಆಗಬೇಕಾದರೆ, ನಿಮ್ಮ ಜೀವನದಲ್ಲಿ ಏನಾದರೂ ಆಧ್ಯಾತ್ಮಿಕವಾಗಿ ಕಲಿಬೇಕಾದರೆ ಈ ಖುರಾನ್ 3 ದಿವಸ ಪ್ರವಚನ ಏನಿದೆ ನೀವು ಭಾಗವಹಿಸಿದ್ರೆ ಮಾತ್ರ, ಈ ಖುರಾನ್ ಪ್ರವಚನದಲ್ಲಿ ಭಾಗವಹಿಸಿದ್ರೆ ಮಾತ್ರ ನಿಮಗೆ ಆಧ್ಯಾತ್ಮಿಕವಾಗಿ ನಿಜವಾದ ಜೀವನವಾಗಿ ಖುರಾನ್ದಲ್ಲಿರುವ ನಿಜವಾದ ಜೀವನ ಮತ್ತು ಬೈಬಲ್ನಲ್ಲಿ ಏನಿದೆ, ಭಗವದ್ಗೀತೆಯಲ್ಲಿ ಏನಿದೆ ಅದು ಎಲ್ಲ ಅರ್ಥ ಆಗ್ತದೆ. ಅದಕ್ಕೋಸ್ಕರ ದಯಮಾಡಿ ನೀವು ಎಲ್ಲರೂ ಸಮಸ್ತ ಬಸವ ಕಲ್ಯಾಣ ಪ್ರತಿ ಕುಟುಂಬದ ಜೊತೆ ಬನ್ನಿ. ನಿಮ್ಮ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ, ವ್ಯವಸ್ಥೆ ಮಾಡಿ ನಾವು ಖುರಾನ್ ಪ್ರವಚನದಲ್ಲಿ ಏನಿದೆ ಎಂಬುದು ತಿಳಿಸ್ತಾ ಇದ್ದಾರೆ. ಭಾಳ ದೊಡ್ಡ ವ್ಯಕ್ತಿ ಖುರಾನ್ ಪ್ರವಚನ ಹೇಳೋಂಥ ನಮ್ಮ ಜನಾಬ್ ಮೊಹಮ್ಮದ್ ಕುನ್ನಿ ಅವರು ಭಾಳ ಸವಿಸ್ತಾರವಾಗಿ ಖುರಾನ್ ಬಗ್ಗೆ, ಧರ್ಮದ ಬಗ್ಗೆ, ಮಾರಲ್ ಕಥೆಗಳು ಮತ್ತು ಕುಟುಂಬದಲ್ಲಿ ತಂದೆ ತಾಯಿ ಜೊತೆ ಮಕ್ಕಳೇ ಆಗಿರಬೇಕು, ಮಕ್ಕಳ ತಂದೆ ತಾಯಿ ಜೊತೆ ಆಗಿರಬೇಕು, ಗಂಡ ಹೆಂಡತಿ ಹೇಗಿರಬೇಕು, ಇವೆಲ್ಲ ಒಂದು ಮಾರಲ್ ಫ್ಯಾಮ್ಲಿ ರೀತಿಯಿಂದ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ದಯಮಾಡಿ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ, ಎಲ್ಲರೂ 13, 14, 15 ಡಿಸೆಂಬರ್ ಸಭಾಭವನ ತೇರು ಮೈದಾನದಲ್ಲಿ ಭಾಗವಹಿಸಿ ಖುರಾನ್ ಪ್ರವಚನವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಮೆನ್ಸ್ ಪಾರ್ಲರ್, ಟ್ಯಾಟೂ ಸ್ಟುಡಿಯೋ, ಬಾಡಿ ಮಸಾಜ್, ಹೇರ್ ಕಟ್ and marriage setup for boys done here. Knowledge Park, the Creative School for quality and innovative education. करें एक बेहतर कल की शुरुआत आज से.